ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ಪೇಷಂಟ್ ಬಲಿಯಾಗಿರುವಂತಹ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ರಕ್ತಸ್ರಾವವಾಗಿದ್ದಂತಹ ರೋಗಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಜಿಮ್ಸ್ ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿರುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಿದ್ದಣ್ಣ ಎಂಬಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದ ಸಿದ್ದಣ್ಣ 4 ದಿನದ ಹಿಂದೆ ವಿಷವನ್ನು ಕುಡಿದು ಆಸ್ಪತ್ರೆಗೆ ದಾಖಲಾಗಿದ್ದರು ಜಿಮ್ಸ್ಗೆ. ನಿನ್ನೆ ಐಸಿಯುನಲ್ಲಿ ಗ್ಲೂಕೋಸ್ ಪೈಪನ್ನು ಕಳಚಿ ಬಿದ್ದಿತ್ತಂತೆ. ಗ್ಲೂಕೋಸ್ ಪೈಪ್ ಕಳಚಿ ತೀವ್ರವಾಗಿ ರಕ್ತಸ್ರಾವ ಆಗಿ ಸಿದ್ದಣ್ಣ ಸಾವನ್ನಪ್ಪಿದ್ದಾರೆ. ಗುಣಮುಖವಾಗ್ತಾ ಇದ್ದ ವೇಳೆ ರಕ್ತಸ್ರಾವವಾಗಿ ಸಾವನ್ನಪ್ಪಿರೋದಕ್ಕೆ ವೈದ್ಯರ ಎಡವಟ್ಟು ನಿರ್ಲಕ್ಷ್ಯ ಕಾರಣ ಅಂಥೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ಐದು ದಿನ ಆಯಿತು ಸಬ್ಮಿಟ್ ಆಗಿ. ಎಲ್ಲ ನಿನ್ನೆಲ್ಲ ಆರಾಮಾಗಿತ್ತು, ಎದ್ದು ಕೂತಿದ್ರು, ಎಲ್ಲ ಮಾತಾಡ್ತಾ ಇದ್ರು, ಎಲ್ಲ ಕಡೆ ನೋಡ್ತಾ ಇದ್ರು, ಎಲ್ಲ ಕೋನ ಹಿಡಿತಾ ಇದ್ರು. ಅದು ನಿನ್ನೆ ರಾತ್ರಿ 10:00 ಪೂರಾ ರಕ್ತ ಚಲ್ತಾ ಇತ್ತು, ಪೂರಾ ಯಾರು ನೋಡಿ ರೆಸ್ಪಾನ್ಸೇ ಇಲ್ಲ. ಆಮೇಲೆ ಬಂದು ಕೇಳಿದ್ರು ಅದೇನು ಸ್ವಲ್ಪ ಹೋಗೈತೆ ರಕ್ತ, ಅದಕ್ಕೆ ಆಗ್ತದೆ ಅಂತಾರೆ ಅವರು. ಒಳಗೆ ಯಾರಿಗೂ ಬಿಡ್ತಾ ಇಲ್ಲ. ಅಲ್ಲಿ ರಕ್ತ ನೋಡಿದ್ರೆ ರಕ್ತ ಹೋಗ್ತಾ ಇದೆ, ಒಂದು ಸಾವನು ಯಾರು ರೆಸ್ಪಾನ್ಸೇ ಇಲ್ಲ. ಡಾಕ್ಟ್ರುಗಳನ್ನ ಅದೇನು ಸ್ವಲ್ಪ ಹೋಗೈತು, ಏನಾಗಲ್ಲ ತಗೊಳ್ಳಿ, 5 ಲೀಟ್ರ್ ಇದು ರಕ್ತ ಇದೆಯಲ್ಲ ಅದೇನಾಗುತ್ತೆ ಅಂತ ಹೇಳ್ತಾ ಇದ್ರು. ಯಾರು ಒಳಗಡೆ ಇದ್ರು, ಒಳಗಡೆ ಯಾವ್ದ್ರೂ ನೋಡಿಲ್ಲ. ಒಂದು 5 ನಿಮಿಷಕ್ಕೆ ಬಂದರು ಅವರು. ಆಮೇಲೆ ಅಷ್ಟು ಬ್ಲಡ್ ಹೋಗ್ತದೆ, ಯಾರು ನೋಡ್ತಾ ಇಲ್ಲ.